ಪದಪಯಣ ಗಾನ ಸಿಂಚನ. ಗಾನಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮದ ನಮ್ಮ ಕೇಂದ್ರ ಬಿಂದು ಆಗಿರುವಂತಹ ತ್ರಿವಳಿ ರತ್ನಗಳನ್ನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವಂತಹ ಸಮಯ. ಸೆಮಿಫಿನಾಲೆ ಸ್ಟಾರ್ಟ್ ಆಗಿದೆ. ಎಲ್ಲರೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಿ. ನಮಸ್ಕಾರ, ಸ್ವಾಗತ. ಬಸವಣ್ಣ ಬಿತ್ತಿದ ಬೀಜಗಳು ನಾವು ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಾಗರಾಜ್ ತೋಮ್ರಿ ಆನ್ ಸ್ಟೇಜ್ ಪ್ಲೀಸ್. ಬಸವಣ್ಣ ಬಿತ್ತಿದ ಬೀಜಗಳು ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು. ಸಗಣಿಯ ಹುಳುವಿನಂತೆ ಬದುಕು ನಮ್ಮದಲ್ಲ, ಬರಿದೇ ಉಂಡುಟ್ಟು ಹೋಗಲು ಬಂದವರಲ್ಲ. ಸಗಣಿಯ ಹುಳುವಿನಂತೆ ಬದುಕು ನಮ್ಮದಲ್ಲ, ಬರಿದೇ ಉಂಡುಟ್ಟು ಹೋಗಲು ಬಂದವರಲ್ಲ. ಭೌತಿಕತೆಗೆ ಬಡಿದಾಡುವ ಮನಸ್ಸು ನಮದಲ್ಲ, ಭೌತಿಕತೆಗೆ ಬಡಿದಾಡುವ ಮನಸ್ಸು ನಮದಲ್ಲ. ನಿಂದೆ ಮಾತಿಗೆ ದ್ವೇಷ ಸಾಧನೆಗೆ, ನಿಂದೆ ಮಾತಿಗೆ ದ್ವೇಷ ಸಾಧನೆಗೆ ಸಮಯವಿಲ್ಲ, ಸಮಯವಿಲ್ಲ, ಸಮಯವಿಲ್ಲ. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು. ಕ್ಷೋಭೆಗೊಂಡ ಮನಸ್ಸಿಗೆ ಭಕ್ತಿಯ ನುಡಿಸುವೆವು, ಭೀತಿಯ ಜಾಗದಲ್ಲಿ ಶಾಂತಿ ಬೀಜವು ಬಿತ್ತುವೆವು. ಕ್ಷೋಭೆಗೊಂಡ ಮನಸ್ಸಿಗೆ ಭಕ್ತಿಯ ನುಡಿಸುವೆವು, ಭೀತಿಯ ಜಾಗದಲ್ಲಿ ಶಾಂತಿ ಬೀಜವು ಬಿತ್ತುವೆವು. ಸಂತೃಪ್ತ ಜೀವನಕ್ಕೆ ಸರ್ವ ಸಿದ್ಧತೆ ನಡೆಸಿಹವು, ಸಂತೃಪ್ತ ಜೀವನಕ್ಕೆ ಸರ್ವ ಸಿದ್ಧತೆ ನಡೆಸಿಹವು. ಸಾಗರದಾಚೆಗೆ ಬಸವ ತತ್ವವ, ಸಾಗರದಾಚೆಗೆ ಬಸವ ತತ್ವವ ಕೊಂಡೊಯ್ವೆವು, ಕೊಂಡೊಯ್ವೆವು, ಕೊಂಡೊಯ್ವೆವು. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು.
ತತ್ವಕ್ಕಾಗಿ ಸಮರ್ಪಿತ ಆದ ಬದುಕು ನಮ್ಮದು, ತತ್ವಕ್ಕಾಗಿ ಸಮರ್ಪಿತ ಆದ ಬದುಕು ನಮ್ಮದು. ಸರ್ವ ಜನಾಂಗದ ಜಾಗೃತಿ ಕಾರ್ಯವು ನಡೆದಿಹದು, ಸರ್ವ ಜನಾಂಗದ ಜಾಗೃತಿ ಕಾರ್ಯವ ನಡೆದಿಹದು. ಯಾರೊಬ್ಬರ ವಿರೋಧಿ ಅಲ್ಲ ನೋಡು ಇದು, ಯಾರೊಬ್ಬರ ವಿರೋಧಿ ಅಲ್ಲ ನೋಡು ಇದು. ಅವರವರ ಉದ್ಧಾರ ಅವರ ಕೈಯಲ್ಲಿರುವುದು, ಅವರವರ ಉದ್ಧಾರ ಅವರ ಕೈಯಲ್ಲಿರುವುದು, ಅವರ ಕೈಯಲ್ಲಿರುವುದು, ಅವರ ಕೈಯಲ್ಲಿರುವುದು. ಸಮಾಜದ ಋಣವ ತೀರಿಸುವತ್ತ ನಮ್ಮ ಯತ್ನ ಸಾಗಿದೆ. ಶೋಷಣೆಯ ವಿರೋಧಿಯಾಗಿ ಸಂಘಟನೆ ಧ್ವನಿ ಎತ್ತಿದೆ. ಅನಾಥ ಅಬಲೆಯರ ಕಲ್ಯಾಣಕ್ಕೆ ಸತತ ದುಡಿಯುತ್ತಿದೆ. ಯಾರೇನಂದರು ಅಂಜದೆ, ಯಾರೇನಂದರು ಅಂಜದೆ ಮೌನ ಚಳುವಳಿ ನಡೆದಿದೆ, ಮೌನ ಚಳುವಳಿ ನಡೆದಿದೆ, ಮೌನ ಚಳುವಳಿ ನಡೆದಿದೆ. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು. ಸೌಂದರ್ಯ ಅವರೇ, ಮೊದಲನೇದಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಿ. ಓಕೆ, ಎಷ್ಟು ಅರ್ಥಪೂರ್ಣವಾದಂತಹ ಹಾಡು. ಅರ್ಚನಾ ಮ್ಯಾಮ್, ಹೇಗನ್ನಿಸ್ತು? ತುಂಬ ಚೆನ್ನಾಗಿ ಹಾಡಿದ್ರಿ ತೋಮ್ರಿಯವರೇ. ಥ್ಯಾಂಕ್ಸ್ ಮೇಡಮ್. ಇವತ್ತು ವಾಯ್ಸು 2 ದಿವಸ ಆಯ್ತು ಸರಿ ಇಲ್ಲ. ಹೇಳ್ಬೇಡಿ, ಯಾರಿಗೂ ಹೇಳ್ಬೇಡಿ, ನಮಗೇನು ಗೊತ್ತಾಗಲಿಲ್ಲ. ಆಮೇಲೆ ಇವತ್ತು ನಾನು ಇನ್ನೊಂದು ವಿಶೇಷ ಗಮನಿಸಿದೆ. ಇಷ್ಟು ದಿವಸ ಕಾಣದಿದ್ದ ಒಂದು ಸಾಫ್ಟ್ ಟೋನ್ ಬಂತು ತೋಮ್ರಿಯವರ ಧ್ವನಿಯಲ್ಲಿ. ಎಷ್ಟು ಮಾಧುರ್ಯವಾಗಿ ಅವರು ಒಂಥರ ಕಂಚಿನ ಕಂಠದಲ್ಲೇ ಯಾವಾಗಲೂ ಹಾಡೋದಲ್ವಾ. ಇವತ್ತು ನಾನಾನನ ಅಂತ ಸಾಫ್ಟ್ ಮಾಡಿ ಹಾಡ್ತಾ ಇದ್ರಿ. ಒಂದು ಹೊಸ ತೋಮ್ರಿಯವ್ರು ಕಾಣಿಸಿದ್ರು ನಮಗಿವತ್ತು. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು. ಬಹಳ ಸುಂದರವಾಗಿತ್ತು ತೋಮ್ರಿಯವರೇ. ನಿಮ್ಗೆ ಗಂಟ್ಲು ಸರಿ ಇಲ್ಲ ಅಂತ ಎಲ್ಲೂ ನಮಗೆ ಗೊತ್ತಾಗಲಿಲ್ಲ. ಸೊ ನೀವು ಹೇಳಿ ಈಗ ನಮ್ಮ ತಲೆಯಲ್ಲಿ ಹುಳ ಬಿಡಬೇಡಿ ಆಯಿತಾ. ತುಂಬ ಚೆನ್ನಾಗಿತ್ತು, ಎಲ್ಲೂ ಏನೂ ತೊಂದರೆನೇ ಇಲ್ಲ. ಆಮೇಲೆ ಈ ಸಾಹಿತ್ಯ ಕೆಲವು ಸಾಲು ಉದ್ದ ಇದೆ, ಕೆಲವು ಸಾಲು ಚಿಕ್ಕದಾಗಿದೆ. ಅದನ್ನು ಪಾಪ ರಾಗ ಸಂಯೋಜನೆ ಯಾರು ಮಾಡಿರೋದು? ರಾಗ ಸಂಯೋಜನೆ ತೋಟಪ್ಪ ಉತ್ತಂಗಿ ಅವರು ಹಾಡಿದ್ದು, ಚಿತ್ರದುರ್ಗದವರು. ಹಾಂ ಹಾಂ, ಅವರೇ ಹಾಡಿದ್ದು. ಕಂಪೋಸ್ ಅವರೇ ಮಾಡಿದ್ದ? ರಾಗ ಹಾಕಿದ್ದು ಅವರೇನಾ? ರಾಗ ಗಾಯನ ಅವರೇ ಮಾಡಿದ್ದು. ಹೌದಾ? ಅಪ್ಪ, ಅವರಿಗೆ ನಿಜವಾಗ್ಲೂ ಶಬಾಷಿ ಹೇಳಬೇಕು ನಾವು. ಯಾಕಂದರೆ ಇಲ್ಲಿ ಸಾಹಿತ್ಯ ತುಂಬ ಕೆಲವು ಕಡೆ ಹೆಚ್ಚಿದೆ, ಕೆಲವು ಕಡೆ ಕಮ್ಮಿ ಇದೆ. ಅದನ್ನು ಅವರು ತಾಳಕ್ಕೆ ಕೂರಿಸಿ ಸ್ವರ ಸಂಯೋಜನೆ ಮಾಡಿದಾರಲ್ಲ. ಆಮೇಲೆ ನಿಮಗೆ ನಾನು ನಿಜವಾಗ್ಲೂ ದೊಡ್ಡ ಚಪ್ಪಾಳೆ ಕೊಡಬೇಕು. ಇದರಲ್ಲಿ ಒಂದು ಲೈನು ಆಫ್ಟರ್ ಬೀಟ್ ಇದೆ, ಒಂದು ಲೈನು ಬಿಫೋರ್ ಬೀಟ್ ಇದೆ. ಪಾಪ ಅವರಿಗೆ ಅದು ಹಾಗೆ ಹೇಳಿದರೆ ಗೊತ್ತಾಗಲಿಕ್ಕಿಲ್ಲ. ಕೆಲವು ಪದಗಳನ್ನು ನೀವು ತಾಳ ಶುರುವಾಗೋದಕ್ಕೆ ಮುಂಚೆ ತೊಗೋಬೇಕಾಗ್ತಾಯಿದೆ, ಕೆಲವುದು ಒಂದು ತಾಳ ಹೀಗೆ ಏಟು ಬಿದ್ದ ಮೇಲೆ ತಗೊಳ್ಬೇಕು. ಆ ಥರ ಬಹಳ ಸಾಲುಗಳಿದ್ದಾವೆ. ಅದನ್ನೆಲ್ಲ ಎಷ್ಟು ಅದ್ಭುತವಾಗಿ ಹಾಡಿದ್ರಿ ಗೊತ್ತಾ ನೀವು. ಬಹುಶಃ ನಾನು ಈ ಥರ ಟೆಕ್ನಿಕಲ್ ವರ್ಡ್ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ವೇನೋ, ಬಟ್ ತುಂಬ 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 ಸುಂದರವಾಗಿ ಹಾಡಿದ್ರಿ. ನಿಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ಇವರು ಸಮಾಜದ ಡಾಕ್ಟ್ರು ಅಲ್ವಾ. ಹಾಡಿನ ಮೂಲಕ ಚುಚ್ಚುಮದು ಕೊಡೋ ಡಾಕ್ಟ್ರು ನಿಜ ಅಲ್ವಾ. ನಿಮ್ಮ ಹಾಡುಗಾರಿಕೆ, ಹಾಡು, ನಿಮ್ಮ ಆ ಸಮಾಜದ ಬಗ್ಗೆ ಇರುವಂಥ ಕಳಕಳಿ, ನೀವು ಬರೀ ಹಾಡಲ್ಲ, ಅದ್ರ ಒಳಗಡೆಯಿಂದ ಅನುಭವಿಸಿ ಅದನ್ನು ಹೇಳ್ತಾ ಇದ್ರಿ. ಅದು ನಮಗೆ ನಾವು ಕನ್ವಿನ್ಸ್ ಆಗ್ತಾ ಇದ್ದೀವಿ.
ತತ್ವಕ್ಕಾಗಿ ಸಮರ್ಪಿತ ಆದ ಬದುಕು ನಮ್ಮದು. ಸರ್ವ ಜನಾಂಗದ ಜಾಗೃತಿ ಕಾರ್ಯವು ನಡೆದಿಹದು. ಸರ್ವ ಜನಾಂಗದ ಜಾಗೃತಿ ಕಾರ್ಯವು ನಡೆದಿಹದು. ನೀವು ಆ ಥರ ಕನ್ವಿನ್ಸ್ ಮಾಡ್ತಾ ಇದ್ರಿ, ಅದನ್ನು ಕೇಳಬೇಕು ನಾವು ಅಂತ ಹಾಡ್ತಾ ಇದ್ರಿ, ಕೇಳಿಸ್ತಾ ಇದ್ದೀರಿ, ಅದು ಬಹಳ ಮುಖ್ಯ. ನಾನು ಈ ಸ್ಪರ್ಧೆಗೆ ಹಾಡ್ತಾ ಇದ್ದೀನಿ ಅಂತ ಹಾಡ್ತಾ ಇಲ್ಲ, ನೀವು ಇದನ್ನು ನಾನು ಕೇಳಿಸ್ಬೇಕು, ಸಮಾಜಕ್ಕೆ ಕೇಳಿಸ್ಬೇಕು ಅಂತ ಹಾಡ್ತಾ ಇರೋ ಭಾವನೆ ನನಗೆ ಕಾಣ್ತಾ ಇದೆ. ಹಾಗಾಗಿ ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮ ಈ ಹಾಡುಗಾರಿಕೆ ಈ ನಾಡಿನೊದ್ದಗಲಕ್ಕೂ ಹರಡಲಿ. ವಿರೋಧಿ ಇರೋಧಿ, ಅದು ಜನಪದ ಭಾಷೆನಲ್ಲಿ ಇರೋಧಿಗಳು ಅಂತಾರಲ್ಲ, ವಿಷ ಅನ್ನೋದನ್ನ ಈಸ ಅಂತಾರಲ್ಲ, ಯಾರೊಬ್ಬರ ವಿರೋಧಿ ಸರ್. ವಿರೋಧಿ ಇದು ಜನಪದ ಸಾಹಿತ್ಯದಲ್ಲಿ ಬಂದಾಗ ಹೇಳ್ಬೋದು. ನೀವು ವಿರೋಧಿ ಅಂತಂದ್ರಲ್ಲ, ಶೋಷಣೆಯ ವಿರೋಧಿಯಾಗಿ ಸಂಘಟನೆ ಧ್ವನಿ ಎತ್ತಿದೆ. ವಿರೋಧಿ ಅಂದೆ ಸರ್. ವಿರೋಧಿ ಅಂದ್ರಿ. ಯಾಕೆಂದರೆ ಬಸವ ವಚನಗಳೆಲ್ಲ ಸ್ವಲ್ಪ ಶಿಷ್ಟ ಸಾಹಿತ್ಯನೇ ಇರೋದ್ರಿಂದ ವಿರೋಧಿ ಅಂತಲೇ ಬಳಸಿ. ವಿರೋಧಿ ವಿ ವಾ ವಾ ವಿರೋಧಿ ವಾ ಯಾರ ಲ ವಾ. ನೀವು ವಿರೋಧಿ ಅಂದ್ರಲ್ಲ, ಜನಪದದಲ್ಲಿ ಬಳಸ್ತಾರೆ. ಜನಪದ ಹಾಡಿದ್ದಾಗ ವಿಷ ಅನ್ನೋದನ್ನ ಈಸ ಅಂತಾರೆ ಅಲ್ವಾ. ಇಲ್ಲಿ ಶಿಷ್ಟ ಸಾಹಿತ್ಯ ಇರೋದ್ರಿಂದ ವಿರೋಧಿ ಅಂತಲೇ ಹಾಡಿ. ವಿರೋಧಿ. ಸರಿ ಸರ್. ಓಕೆ, ವೇಮ್ಗಲ್ ಸರ್. ತೋಬ್ರಿ ಸರ್. ಮೊದಲಿಂದಲೂ ನೀವು ವಿಶೇಷವಾದ ಹಾಡುಗಳನ್ನೇ ಈ ವೇದಿಕೆ ಕೊಡ್ತಾ ಇದ್ದೀರಿ ಅಲ್ವಾ? ಹೌದು ಸರ್. ಇದು ಹಾಗೇನೆ ಬುದ್ಧ, ಬಸವ, ನಮ್ಮ ಕುವೆಂಪು ಅವರು ಏನು ಸಂದೇಶ ಕೊಟ್ಟಿದ್ದಾರೆ ಸಮಾನತೆ ಬಗ್ಗೆ, ಅದನ್ನು ರೊಚ್ಚಿಗೇಳಿಸುವಂಥ ಸಂದೇಶ, ಅರ್ಥ ಇರ್ತಕ್ಕಂಥ ಹಾಡು ಅಂತ ನಾನು ಭಾವಿಸ್ತೀನಿ. ಕ್ಷೋಭೆಗೊಂಡ ಮನಸ್ಸಿಗೆ ಭಕ್ತಿಯ ನುಡಿಸುವೆವು, ಭೀತಿಯ ಜಾಗದಲ್ಲಿ ಶಾಂತಿ ಬೀಜವು ಬಿತ್ತುವೆವು. ಈ ಹಾಡಿನಲ್ಲೇ ಎಲ್ಲ ಸಮಾನತೆ ಬಗ್ಗೆ ಹೆಚ್ಚಾಗಿದೆ. ಹೌದು ಸರ್. ಒಳ್ಳೆ ಹಾಡನ್ನು ನೀವು ಕೊಟ್ಟಿದ್ದೀರಿ. ಧನ್ಯವಾದಗಳು ನಿಮಗೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಓಕೆ, ತುಂಬ್ರಿ ಅವರೇ, ಖುಷಿ ಆಯ್ತಾ? ಆಯ್ತು ಮೇಡಮ್. ಓಕೆ, ಇದೇ ರೀತಿ ಒಳ್ಳೊಳ್ಳೆಯ ಹಾಡುಗಳನ್ನು, ವಿಭಿನ್ನವಾದಂತಹ ಹಾಡುಗಳನ್ನು, ವಿಭಿನ್ನವಾದಂತಹ ಸಾಹಿತ್ಯ ಇರೋದನ್ನು ವೇದಿಕೆ ಮೇಲೆ ತಗೊಂಡು ಬನ್ನಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್, ಸೆಮಿಫಿನಾಲೆ ರೀಚ್ ಆಗಿದ್ದೀರಿ. ಆಯ್ತು. ಓಕೆ, ಥ್ಯಾಂಕ್ಸ್. ಥ್ಯಾಂಕ್ ಯು. ಒಂದಲ್ಲ ಒಂದು ದಿನ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಚಿಕ್ಕ ಜಾಲದ ಕೋ ತಮಿ. ಒಂದಲ್ಲ ಒಂದು ದಿನ ಈ ನೆಲದ ಹೆಣ್ಣುಗಳು ಮೆರವಣಿಗೆ ಹೊರಡುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ. ಒಂದಲ್ಲ ಒಂದು ದಿನ ಈ ನೆಲದ ಹೆಣ್ಣುಗಳು, ಒಂದಲ್ಲ ಒಂದು ದಿನ ಈ ನೆಲದ ಹೆಣ್ಣುಗಳು ಮೆರವಣಿಗೆ ಹೊರಡುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ. ಮಳೆ ಹಾಡ ಹಾಡುತ್ತಾ ಸಾಲು ಗಿಡಗಳ ನೆಡುತ್ತಾ, ಮಳೆ ಹಾಡ ಹಾಡುತ್ತಾ ಸಾಲು ಗಿಡಗಳ ನೆಡುತ್ತಾ ಮೆರವಣಿಗೆ ಹೊರಡುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ. ದೇಹದ ಗುಂಟ ಹರಿದ ನೆತ್ತರ ಚರಿತ ತೊಳೆಯುತ್ತಾರೆ. ದೇಹದ ಗುಂಟ ಹರಿದ ನೆತ್ತರ ಚರಿತ ತೊಳೆಯುತ್ತಾರೆ. ಹೆಣ್ಗಳು ಚರಿತ ತೊಳೆಯುತ್ತಾರೆ. ಈ ನೆಲದ ಹಾದಿ ಬೀದಿಗಳ ತುಂಬ ಸೇರುತ್ತಾರೆ. ಈ ನೆಲದ ಹಾದಿ ಬೀದಿಗಳ ತುಂಬ ಸೇರುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ.
ಗಿಡಗಳ ನೆಡುತ್ತಾ ಮಳೆ ಹಾಡ ಹಾಡುತ್ತಾ ಸಾಲು ಗಿಡಗಳ ನೆಡುತ್ತಾ ಮೆರವಣಿಗೆ ಹೊರಡುತ್ತಾರೆ ಮೆರವಣಿಗೆ ಹೊರಡುತ್ತಾರೆ. ದೇಹವ ಮುಚ್ಚಿದ ಎಲ್ಲವ ಕಳಚಿ ಬಿಡಿಸಿಕೊಳ್ಳುತ್ತಾರೆ ದೇಹವ ಮುಚ್ಚಿದ ಎಲ್ಲವ ಕಳಚಿ ಬಿಡಿಸಿಕೊಳ್ಳುತ್ತಾರೆ ಬಂಧನ ಬಿಡಿಸಿಕೊಳ್ಳುತ್ತಾರೆ ಹೊಸ ನದಿಯ ಹುಡುಕುತ್ತಾ ಹುಡುಕುತ್ತಾ ಸಾಗುತ್ತಾರೆ ಹೊಸ ನದಿಯ ಹುಡುಕುತ್ತಾ ಸಾಗುತ್ತಾರೆ ಮೆರವಣಿಗೆ ಹೊರಡುತ್ತಾರೆ ಮೆರವಣಿಗೆ ಹೊರಡುತ್ತಾರೆ ಮೆರವಣಿಗೆ ಹೊರಡುತ್ತಾರೆ ಮೆರವಣಿಗೆ ಹೊರಡುತ್ತಾರೆ. ಒಂದಲ್ಲ ಒಂದು ದಿನ ಈ ನೆಲದ ಹೆಣ್ಣುಗಳು ಒಂದಲ್ಲ ಒಂದು ದಿನ ಈ ನೆಲದ ಹೆಣ್ಣುಗಳು ಮೆರವಣಿಗೆ ಹೊರಡುತ್ತಾರೆ 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 ಮೆರವಣಿಗೆ ಹೊರಡುತ್ತಾರೆ. ಒಂದಲ್ಲ ಒಂದು ದಿನ ಈ ನೆಲದ ಗೌತಮಿ, ಸೆಮಿಫೈನಲ್ಸ್ ಬಂದ್ರೆ ಫುಲ್ ಖುಷಿ ಆಗಿರ್ಬೇಕಲ್ಲ, ಯಾಕೆ ಇವತ್ತು ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ರಿ? ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ, ಏನಾಯ್ತು? ನಾನು ಮಗುವಾಗಿದ್ದಾಗಿಂದ ನನ್ನ ಎತ್ತಿ ಆಡಿಸಿ ಇಲ್ಲಿವರೆಗೂ ಬೆಳೆಸಿದಂಥ ನಮ್ಮ ದೊಡ್ಡಮ್ಮ ಅವರು ಇವತ್ತು ತೀರ್ಕೊಂಡಿದ್ದಾರೆ. ನಮ್ಮಮ್ಮ ಅವ್ರ ಸ್ವಂತ ಅಕ್ಕ. ಸಾರಿ. ಸೊ ಅದರಲ್ಲೂ ಇಲ್ಲಿ ಬಂದು ಹಾಡಿದ್ರಿ ಅಲ್ವಾ? ಓಕೆ, ಏನಾದರೂ ನಿಮಗೆ ತಿಳಿಸೋದಿದ್ರೆ ಇಲ್ಲಿಂದ ಒಂದ್ಸರಿ ಹೇಳಿಬಿಡಿ, ಅವ್ರಿಗೆ ತಲುಪತ್ತದು. ಆ್ಯಕ್ಚುಲಿ ನಾನು ಹುಟ್ಟಿದಾಗ ನಮ್ಮ ತಾಯಿ ತುಂಬ ಅನಾರೋಗ್ಯವಾಗಿದ್ದರು. 14 ವರ್ಷವೂ ಕೂಡ ನಮ್ಮಮ್ಮ ಹಾಸಿಗೆ ಹಿಡಿದಿದ್ರು. ನಮ್ಮ ದೊಡ್ಡಮ್ಮ ಅವರ ಮನೆಯ ಜವಾಬ್ದಾರಿನೆಲ್ಲ ಬಿಟ್ಟು ನಾನು ಹುಟ್ಟಿದ 3 ತಿಂಗಳ ಮಗುಗೇ ನಮ್ಮ ತಾಯಿ ಅನಾರೋಗ್ಯ ಆವರಿಸ್ತು. ಸೊ ಅವರು ಆವಾಗಲಿಂದ ನನ್ನನ್ನು 10 ವರ್ಷದ ಹುಡುಗಿ ತನಕನೂ ಬೆಳೆಸಲಿಕ್ಕೆ ಅಲ್ಲಿಂದ ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಹೋಗಲಿಲ್ಲ, ಇಲ್ಲಿಗೆ ಬಂದರು. ಅವರು ಜೀವನವನ್ನು ತ್ಯಾಗ ಮಾಡಿ ಅಲ್ಲಿ ನನಗೋಸ್ಕರ ಮೀಸಲಿಟ್ಟು ನನ್ನ ಜೀವನದ ಚಿಗುರನ್ನು ಬೆಳೆಸ್ಲಿಕ್ಕೋಸ್ಕರ ಪೋಷಣೆ ಮಾಡಿ ಲಾಲನೆ ಮಾಡಿ ತುಂಬ ಚೆನ್ನಾಗಿ ಸಾಕಿದ್ರು. ಹಾಗೆ ನನಗೆ ಹೆಸರಿಡಬೇಕಾದ್ರೆ ತುಂಬ ಕನ್ಫ್ಯೂಷನ್ ಇತ್ತು ನಮ್ಮ ಮನೆಯಲ್ಲಿ ಆವಾಗಲೆಲ್ಲನೂ. ದೇವಸ್ಥಾನ ಇದೆ ನಮ್ಮದು, ಅರ್ಚನೆ ನಮ್ಮ ಅಣ್ಣ ಪೂಜೆ ಮಾಡ್ತಾರೆ, ಪುರೋಹಿತಿಗೆ ಇದೆ. ಹೆಸರು ಅಂತ ಬಂದಾಗ ಏನೇನೋ ಹೆಸರು ಹೇಳಿದ್ರು. ಕಡೆಗೆ ಗೋವಿಂದಮ್ಮ ಅನ್ನೋ ಹೆಸರು ನಮ್ಮ ತಂದೆ, ನಾನು ಮೊದಲೇ ಹೇಳಿದ್ದೆ ಮನೇಲಿ ರಾಮಕೃಷ್ಣ ಗೋವಿಂದ ಅಂತ ಇರಬೇಕು ಅಂತ ಹೇಳಿದಾಗ ಗೋವಿಂದಮ್ಮ ಅಂತ ಹೆಸರಿಟ್ರು. ಬೇಡ ಯಲ್ಲಮ್ಮ ಅನ್ನೋ ಹೆಸರು ತಗೊಳ್ಳೋಣ ಅಂತಂದರು. ಶಿವು ನನಗೆ ಆ ಹೆಸರು ಹೇಳಿದ ತಕ್ಷಣ ನೆನ್ನೆ ನೆನಪಾಗ್ಬಿಡ್ತು. ಯಾಕಾದರೂ ಅವನು ಹಿಂದಿನ ಸಂಚಿಕೆಯಲ್ಲಿ ಶಿವು ಯಲ್ಲಮ್ಮ ಅಂತ ಹೇಳಿದ್ನೋ ಮನಸ್ಸಿಗೇನೋ ಒಂಥರ ತಳವಳ. ಇವತ್ತು ಬೆಳಗಿನ ಜಾವ 4:15 ಈ ಥರ ಫೋನ್ ಬಂತು. ಬಟ್ ತುಂಬ ಹೊತ್ತು ಇಡೋದು ಬೇಡ ಅಂತ ಹೇಳಿ ಆಲ್ರೆಡಿ ಅವರು ರಾತ್ರಿನೇ ಎಲ್ಲರಿಗೂ ಹೇಳಿದ್ದಾರೆ, ರಾತ್ರಿ ಆಗಿದೆ ನನಗೆ ಹೇಳೋದು ಬೇಡ ಅಂತೇಳಿ ಬೆಳಗ್ಗೆ ಹೇಳಿದ್ರು. ಸೊ 12 ಗಂಟೆ 12:15 ಅವರನ್ನು ಬರ್ನ್ ಮಾಡಿದರು. ಸೊ ಮಿಸ್ ಮಾಡ್ಕೊಳ್ತೀನಿ ನಮ್ಮ ದೊಡ್ಡಮ್ಮನ ತುಂಬ. ಮುಂದಿನ ಜನ್ಮ ಇದ್ದರೆ ನಾನು ಅವ್ರ ಮಗಳಾಗಿಯೇ ಹುಟ್ತೀನಿ. ಅವ್ರಿಗೊಬ್ಬ ಮಗ ಇದ್ದಾರೆ, ಒಬ್ಬರೇ ಮಗ ಇರೋದು, ಹೆಣ್ಮಕ್ಳಿಲ್ಲ. ಆದರೆ ಹೆಣ್ಮಗಳ ಪ್ರೀತಿ ಹೆಚ್ಚಾಗಿ ನನಗೆ ಜಾಸ್ತಿ ಕೊಟ್ಟರು. ನಮ್ಮ ಮನೆಯಲ್ಲಿ ನಾನೇ ಕೊನೆ ಮಗಳು, ಆದರೆ ಅವ್ರ ಮೊದಲನೇ ಮಗಳ ಥರ ನನ್ನ ತುಂಬ ಚೆನ್ನಾಗಿ ಸಾಕಿದರು. ಸೊ ಮಿಸ್ ಯು ದೊಡ್ಡಮ್ಮ ಸೋ ಮಚ್. ಗೌತಮಿ, ಏನು ಗೊತ್ತಾ, ಎಲ್ಲ ದೊಡ್ಡಮ್ಮ ಚಿಕ್ಕಮ್ಮಂದಿರು ತಾಯಿಯ ಸ್ಥಾನ ತುಂಬೋದಕ್ಕಾಗೋದಿಲ್ಲ. ಆದರೆ ನಿಮ್ಮ ದೊಡ್ಡಮ್ಮ ಆ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ.
ಆ ಮಹಾತಾಯಿ ಎಲ್ಲೇ ಇರಲಿ, ಆ ದೇವ್ರ ಪ್ರೀತಿ ಅವ್ರಿಗೆ ಸಿಗಲಿ, ಯೋಚನೆ ಮಾಡಬೇಡಿ. ಅರ್ಚನಾ ಮ್ಯಾಮ್, ನಮ್ಮ ಸ್ಪರ್ಧಿಗಳು ಎಷ್ಟೊಂದೆಲ್ಲ ಚಿಂತೆ ಇಟ್ಕೊಂಡು ವೇದಿಕೆ ಮೇಲೆ ಏನೂ ಆಗದೆ ಇರೋ ಥರ ಬಂದು ಅವ್ರನ್ನ ಮಾತನಾಡಿಸ್ದಾಗಲೇ ಗೊತ್ತಾಗೋದು ಹಿಂದೆ ಎಷ್ಟು ಕತೆ ಓಡ್ತಾ ಇರುತ್ತೆ ಅಂತ. ಕಲಾವಿದರ ಬಾಳೆ ಅದು ನಿಜ. ಎದೆಯಲ್ಲಿ ಜ್ವಾಲಾಮುಖಿಯನ್ನು ಇಟ್ಕೊಂಡು ವೇದಿಕೆ ಮೇಲೆ ನಗ್ನಗ್ತಾ ಹಾಡ್ತಿರ್ತಾರೆ ಅಥವಾ ನಟನೆ ಮಾಡ್ತಾರೆ ಅಲ್ವಾ ಗೋವಿಂದಮ್ಮ? ಆ ಮಹಾತಾಯಿಗೆ ಚಿರಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಮ್ಮ. ನೋಡಿ, ನೀವು ಇವತ್ತು ಹಾಡಿದ ಹಾಡು ಕೂಡ ಹೆಣ್ಣುಮಕ್ಕಳ ಬಗ್ಗೆ ಎಷ್ಟು ಚೆನ್ನಾಗಿ ಇತ್ತು ಆ ಹಾಡು. ನಿಮ್ಮ ಮನಸ್ಸಿಗೆ ಸಮಾಧಾನ ಆಗಲಿ ಅಂತ ನಾನೊಂದು ಚಿಕ್ಕ ಘಟನೆ ಹೇಳ್ತೀನಿ. ನನ್ನ ತಂದೆಯ ತಾಯಿ, ನನ್ನ ಅಜ್ಜಿ, ಅವರು ಅಂತಂದರೆ ನನಗೆ ತುಂಬ ಪ್ರೀತಿ. ಅಂದರೆ ಒಂಥರ ಟೆಡ್ಡಿ ಬೇಡ್ ಥರ ಇಟ್ಕೊಂಡು ಮುದ್ದೆ ಮಾಡಿ ಹಿಂಡಿ ಹಿಪ್ಪೆ ಮಾಡಿ ಮುದ್ದು ಮಾಡೋದು ನಾನು ಅವ್ರನ್ನ. ಅವರಿಗೂ ನಾನು ಅಂದ್ಬಿಟ್ರೆ ಬಹಳ ಬಹಳ ಪ್ರೀತಿ. ನಾನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜೊತೆ ಹಾಡೋದಕ್ಕೆ ಅಂತ ಹೈದ್ರಾಬಾದ್ಗೆ ಹೋಗಿದ್ದೆ. ಅಲ್ಲಿ ಶೂಟಿಂಗ್ ಇತ್ತು, ಹಾಡ್ತಾ ಇದ್ದೆ. ಒಂದು 4-5 ದಿವಸದ ಕೆಲಸ ಇತ್ತಲ್ಲಿ. ಅಪ್ಪ ಅಮ್ಮನಿಗೆ ಫೋನ್ ಮಾಡ್ತಾಯಿದ್ದೆ ದಿನ ರಾತ್ರಿ ಶೂಟಿಂಗ್ ಮುಗಿದ ನಂತರ. ಅವತ್ತು ಯಾಕೋ ಅಪ್ಪ ಅಮ್ಮ ಸರಿಗೆ ಮಾತಾಡಲಿಲ್ಲ. ಏನು ಹೇಳಿದ್ರು, ಇವತ್ತು ತುಂಬ ಚೆನ್ನಾಗಿ ಬಂತು, ಆ ಹಾಡು ಹಾಡಿದೆ, ಅದಕ್ಕೆ ಇಷ್ಟು ಒಳ್ಳೆ ಕಮೆಂಟ್ ಬಂತು ಅಂತೆಲ್ಲ ಹೇಳಿದ್ರೆ ಹ್ಞೂ ಆಯಿತು ಅಂತ. ನಾನು ನಿಮಗೇನು ನನ್ನನ್ನು ಮಿಸ್ ಮಾಡ್ಕೊತಾ ಇಲ್ವಾ? ನೀವು ನನ್ನ ಹತ್ರ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ವಾ? ಊಟ ಮಾಡಿದ್ಯಾ ಬಿಟ್ಟೆ ಅಂತ ಕೂಡ ಕೇಳಲಿಲ್ವಲ್ಲ, ಹೋಗಲಿ ಬಿಡಿ, ನಾನು ಫೋನ್ ಮಾಡಿ ನಿಮಗೆ ತೊಂದರೆ ಕೊಟ್ಟನೇನೋ ಅಂತ ಇಟ್ಬಿಟ್ಟೆ ಫೋನ್. ಶೂಟಿಂಗ್ ಮುಗಿಸಿ ವಾಪಸ್ ಬೆಂಗಳೂರಿಗೆ ಬಂದು ಬಾಗಿಲು ತೆಗೆದ ತಕ್ಷಣ ಅಜ್ಜಿ ನೋಡ್ಬೇಕು ನಾನು. ಅವರು ಕಾಯ್ತಾ ಇರ್ತಾರೆ ಯಾವಾಗಲೂ. ಎಲ್ಲಿ ಅಜ್ಜಿ ಅಂತ 2 ಹೆಜ್ಜೆ ಮನೆಯೊಳಗೆ ಹೋಗಿ ಹಿಂಗೆ ತಿರುಗಿ ನೋಡ್ತೀನಿ, ಹಾಲಲ್ಲಿ ಅವ್ರ ಫೋಟೋಗೆ ಹಾರ ಹಾಕಿ ಇಟ್ಟಿದ್ದಾರೆ. ಯಾವತ್ತು ನಾನು ಅಪ್ಪ ಅಮ್ಮ ಸರಿಗೆ ಮಾತಾಡಿಸಿಲ್ಲ ನನ್ನ ಹತ್ರ ಅಂತ ಹೇಳಿದ್ನಲ್ಲ, ಅವತ್ತು ಅವ್ರು ತೀರ್ಕೊಂಡಿದ್ರು. ಇದು ನನಗೆ ಗೊತ್ತಾದರೆ ನಾನು ಬಹುಶಃ ಅಲ್ಲಿ ನನಗೆ ಹಾಡೋದಕ್ಕೆ ಸಾಧ್ಯವೇ ಇಲ್ಲ, ನಾನೆಲ್ಲ ಮುಗಿಸಿ ಬಂದುಬಿಡ್ತೀನಿ, ಅರ್ಧಕ್ಕೆ ಬಿಟ್ಟು ಬರ್ತೀನಿ ಕೆಲಸ ಅಂತ ಯಾರೂ ನನಗೆ ಹೇಳಿಲ್ಲ. ಇದು SPB ಅವರಿಗೂ ಗೊತ್ತಿತ್ತು ವಿಷಯ. ಅವರು ಅವತ್ತು ನನ್ನ ಪಕ್ಕ ನಿಂತ್ಕೊಂಡು ಹಾಡಿನ ಬಗ್ಗೆ ಎಲ್ಲ ತುಂಬ ಒಂಥರ ಮಾರ್ಮಿಕವಾಗಿ ಎಲ್ಲ ಫಿಲಾಸಫಿ ಹೇಳ್ತಾಯಿದ್ರು ನನ್ನ ಹತ್ರ. ನಾನು ಇವತ್ತು ಯಾಕೆ ದೊಡ್ಡಪ್ಪ ಬರೀ ಫಿಲಾಸಫಿ ಮಾತಾಡ್ತಾ ಇದ್ದಾರಲ್ಲ ಅಂತ ನೋಡಿದ್ರೆ ಯಾಕೆ ಅಂತ ಆಮೇಲೆ ನನಗೆ ಗೊತ್ತಾಯಿತು. ಏನೋ ನನಗೆ ಧೈರ್ಯ ತುಂಬಕ್ಕೆ ಹೇಳ್ತಾಯಿದ್ರು ಅಂತ. ನಮ್ಮ ಬಾಳೆ ಇದಮ್ಮ ಅಲ್ವಾ? ನೀವು ಅಷ್ಟೆಲ್ಲ ಬೆಂಕಿಯನ್ನು ಒಳಗಿಟ್ಕೊಂಡು ಇಷ್ಟು ಸುಂದರವಾದ ಹಾಡನ್ನು ಇಷ್ಟು ಸುಂದರವಾಗಿ ಹಾಡಿದ್ರಲ್ಲಮ್ಮ. ಹ್ಯಾಟ್ಸ್ ಆಫ್ ಟು ಯು. ಇನ್ನೊಂದು ವಿಚಾರ ಹೇಳಬೇಕಂದ್ರೆ, ನಾನು 2006 ಟೀಚರ್ ಟ್ರೈನಿಂಗ್ ಅಂತ ಶುರು ಮಾಡಿದ್ದು. ನಾನು ಟೀಚರ್ ಟ್ರೈನಿಂಗ್ ಶುರು ಮಾಡ್ತಾನೆ ಫಸ್ಟ್ ಇಯರ್ ಮುಗಿಸಿ ನನಗೆ ಅಲ್ಲೇ ಜಾಯ್ನ್ ಆಗಿಬಿಡ್ತು ಕೆಲಸ. 2012 ಜನಮೆಚ್ಚಿದ ಶಿಕ್ಷಕಿ ಅಂತ ಹೇಳಿ ಒಂದು ಅವಾರ್ಡ್ ಮಾಡ್ತಾರೆ. ಅದು ಯಡಿಯೂರಪ್ಪ ಸರ್ ಅವ್ರನ್ನ ನಮ್ಮ ಸ್ಕೂಲಿಗೆ ಕರೆಸಿ ಸ್ಪೆಷಲ್ ಗೆಸ್ಟ್ ಅಂತ ಹೇಳಿ ಒಂದು ದೊಡ್ಡ ಇದಕ್ಕೋಸ್ಕರ ಅಂತಲೇ ಒಂದು ದೊಡ್ಡ ಫಂಕ್ಷನ್ ಮಾಡಿ, ಪ್ರೈವೇಟ್ ಸ್ಕೂಲ್ ಅದು, ಶ್ರೀ ವೆಂಕಟೇಶ್ವರ ವಿದ್ಯಾಮಂದಿರ ಅಂತ ಹೇಳಿ. ನನಗೆ ಈ ಥರ ಅವಾರ್ಡ್ ಬಂತು ಅಂತ ಹೇಳಿದ ತಕ್ಷಣ ಅವರು, ದೇವಸ್ಥಾನ ಇದೆ ಮ್ಯಾಮ್ ನಮ್ಮದು, ವಿಷ್ಣು ಮತ್ತು ದೊಡ್ಡಮ್ಮ 2 ದೇವ್ರ ಪೂಜೆ ಮಾಡ್ತೀವಿ, ಅಣ್ಣ ಪುರೋಹಿತಿಕೆ ಮಾಡ್ತಾರೆ. ಆದರೆ ಅಣ್ಣ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಲಿಲ್ಲ. ನಾನೇ ಯಾವಾಗಲೂ ಹೋಗಿ ಬರೋದು, ಫ್ರೀ ಇದ್ದಾಗೆಲ್ಲ ಹೋಗಿ ಅಲ್ಲಿ ಸ್ಟೇ ಆಗ್ತಿದೆ. ನನಗೆ ಈ ಒಂದು ಅವಾರ್ಡ್ ಸಿಕ್ತು ಅಂದಿದ ತಕ್ಷಣ ನಮ್ಮ ದೊಡ್ಡಮ್ಮ ಆವತ್ತಿನ ದಿವಸ ಊರಲ್ಲೆಲ್ಲ ದೇವ್ರ ಮೆರವಣಿಗೆ ಮಾಡಿ ಇಡೀ ಊರಿಗೆ ಊಟ ಹಾಕ್ಸಿದ್ರು. ಅದೆಲ್ಲ ನನಗೆ ಇವತ್ತು ಕಣ್ಣೆದುರಿಗೆ ಬಂದುಬಿಡ್ತು. ಅಳಬೇಕು ಅಂತ ಮನಸ್ಸಿಗೂ ಅನ್ನಿಸ್ಲಿಲ್ಲ. ನಾನು ಹತ್ರ ಅವರು ಎಲ್ಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ವೇನೋ ಅನ್ನೋ ಒಂದು ಕೊರಗು ನನಗೆ ಬಂತು. ಸೊ ಅಳೋದು ಬೇಡ, ದುಃಖವಾಗಿ ಕಳಿಸ್ಕೊಡಲ್ಲ ನಾನು, ಖುಷಿಯಾಗೇ ಕಳಿಸ್ಕೊಡ್ತೀನಿ. ಏನಾದರೂ ಅವ್ರಿಗೆ ಗೊತ್ತಿಲ್ಲದೇ ತಪ್ಪು ಮಾಡಿದರೆ ನಾನು ಇಲ್ಲಿಂದ ಅವರ ಪಾದಗಳಿಗೆ ಕ್ಷಮೆ ಕೇಳ್ತೀನಿ. ಸೊ ನಾನು ಆ ದಿವಸ ನನಗೆ ಜನ ಮೆಚ್ಚಿದ ಶಿಕ್ಷಕಿ ಒಂದು ಅವಾರ್ಡನ್ನು ನಾನು ಅವ್ರಿಗೆ ತೊಗೊಂಡೋಗಿ ಕೊಟ್ಟೆ ಮ್ಯಾಮ್. ತುಂಬ ಖುಷಿಪಟ್ಟರು ಅವರು. ನೋಡಮ್ಮ, ಈಗ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಕೂಡ ತೊಟ್ಲಲ್ಲೇ ಬಿಟ್ಟು ಓಡೋಗೋವಂಥ ಪೇರೆಂಟ್ಸ್ ಇದ್ದಾರೆ. ಇವರು ನಿನ್ನನ್ನು ಅವರದೇ ಮಗು ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೋಡಿ ಬೆಳೆಸಿದ್ರಲ್ಲ, ಅವ್ರು ನೋಡಿಕೊಂಡು, ಆಕೆಯ ಪಾದಗಳಿಗೆ ವಂದಿಸ್ಬೇಕಮ್ಮ.
ಗುಲಾಬಿ ಎಲ್ಲ ತುಂಬ ಜಾಸ್ತಿ ಬೆಳೀತಿದ್ರು, ಗುಲಾಬಿ ಮತ್ತು ಮಾವು. ನನಗೆ ಗುಲಾಬಿ ಸೀಬೆ ಹಣ್ಣು ಅಂದರೆ ತುಂಬ ಇಷ್ಟ ಮ್ಯಾಮ್. ಬರುವಾಗೆಲ್ಲ ಇಷ್ಟಿಷ್ಟು ತೊಗೊಂಡು ಬರ್ತಿದ್ರು, ಗೋವಿಂದಮ್ಮನ ಕೊಡು ಗೋವಿಂದಮ್ಮನ ಕೊಡು ಅಂತ. ಬಟ್ ಇನ್ಮೇಲೆ ಯಾರು ತಂದು ಕೊಡ್ತಾರೆ ಆ ಥರ ಅನ್ನೋ ಒಂದು ಇಲ್ಲಮ್ಮ, ನೀವು ನಿಮ್ಮ ಹಾಡಿನಿಂದ ಅವ್ರನ್ನ ಸುಖವಾಗಿ ಕಳಿಸ್ಕೊಟ್ಟಿದ್ದೀರಿ. ಹಾಂ, ಆಮೇಲೆ ಬರುವ ದಿನಗಳಲ್ಲಿ ನೀವು ಹೇಳಿ ನಿಮ್ಮ ಹಾಡಿನ ಸಾಲಿನಂತೆ ಹೆಣ್ಣು ಮಕ್ಕಳೆಲ್ಲ ಮೆರವಣಿಗೆ ಹೋಗೋ ಆ ಥರ ದಿನ ಬಹಳ ಬೇಗ ಬರಲಿ, ಎಲ್ಲರೂ ಕಣ್ ತುಂಬ್ಕೊಳ್ಳೋ ಹಾಗಾಗಲಿ ಅಂತ ನಾನು ಹಾರೈಸ್ತೀನಿ. ಆಮೇಲೆ ನಿಮ್ಮ ದೊಡ್ಡಮ್ಮ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮುಕ್ತಿ ಸಿಗಲಿ ಅಂತ ಬೇಡ್ಕೊತೀನಿ ಗೋವಿಂದಮ್ಮ. ನಿಮ್ಮ ಹಾಡಿಗೆ ಬರೋದಾದರೆ ತುಂಬ ನೀಟಾಗಿ ಹಾಡಿದ್ರಿ, ಎಲ್ಲೂ ಏನೂ ಶ್ರುತಿ ತಾಳದ ತೊಂದರೆ ಇಲ್ಲ. ನನಗನ್ಸಿದ್ದು ಒಂದೇ ಒಂದು ವಿಷಯ ಏನು ಅಂತಂದರೆ, ನೀವು ಇದನ್ನು ಇನ್ನೊಂದು ಮನೆ ಜಾಸ್ತಿ ಮಾಡಿಕೊಂಡು ಹಾಡಬಹುದಾಗಿತ್ತು ಅನ್ನೋದು ನನಗೆ ಅನಿಸಿದ ಒಂದು ವಿಷಯ. ಆವಾಗ ಇನ್ನೊಂದು ಸ್ವಲ್ಪ ಎನರ್ಜಿ ಜಾಸ್ತಿ ಇರ್ತಾಯಿತ್ತು, ಮತ್ತು ಈ ಹಾಡನ್ನು ನೀವು ಇನ್ನೂ ಎಫೆಕ್ಟಿವ್ ಆಗಿ ತಲುಪಿಸ್ಬಹುದಾಗಿತ್ತು. ಇವಾಗ ಏನಾಯಿತು ಅಂದರೆ ಶ್ರುತಿ ಕಮ್ಮಿ ಮಾಡ್ಕೊಂಡು ಹಾಡಿ, ಇದೇನು ಜಾಸ್ತಿ ಹೈ ಪಿಚ್ಗೂ ಹೋಗಲ್ಲ. ನಿಮ್ಗೆ ಆ್ಯಕ್ಚುಲಿ ಹೈ ಪಿಚ್ ಹೋಗುತ್ತೆ ಆರಾಮಾಗಿ, ಏನು ತೊಂದರೆ ಇಲ್ಲ. ಸೊ ಆ ಹಾಡಿನ ಎನರ್ಜಿ ಡ್ರಾಪ್ ಆಯಿತು. ಅಷ್ಟೇ ನನಗನ್ಸಿದ್ದು, ಇನ್ನೆಲ್ಲ ಏನೂ ತೊಂದರೆ ಇರಲಿಲ್ಲಮ್ಮ. ನೀವು ಹೀಗೆ ಚೆನ್ನಾಗಿ ಹಾಡ್ತಾಯಿರಿ, ಜನರ ಮನಸ್ಸನ್ನು ಗೆಲ್ತಾಯಿರಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ಈ ಸನ್ನಿವೇಶ ಭಾಳ ಕಷ್ಟಕರವಾದ ಸಂಗತಿ. ನಾನು ಒಂದಷ್ಟು ಸಿನಿಮಾ ಕಥೆಗಳನ್ನೆಲ್ಲ ಬರೆಯುವ ಹವ್ಯಾಸ, ಸಿನಿಮಾ ಮಾಡಬೇಕು ಅಂತ ಆಸೆ ನನಗೆ. ಒಂದು ಸಣ್ಣ ಸನ್ನಿವೇಶ ಬರುತ್ತೆ, ಹೀರೋ ತನ್ನ ಗೆಳೆಯನ ಕಳ್ಕೊಂಡಿರ್ತಾನೆ, ಶೂಟಿಂಗ್ ಮುಗಿಸಿ ಹೋಗ್ತಾನೆ, ಸಮಯ ಆಗ್ಬಿಟ್ಟಿರುತ್ತೆ. ಅವನು ಆ ಸ್ಮಶಾನದ ಹತ್ರ ಬರಬೇಕಾದ್ರೆ ಹೀರೋ ಅಲ್ವಾ, ಅವ್ರೇನು ಮಾಡ್ತಾರೆ, ಸರ್ ಸೆಲ್ಫಿ ಸರ್ ಅಂತ ಇಟ್ಕೋತಾರೆ. ಇವರು ದುಃಖ ಪಡಬೇಕಾ, ಸ್ಮೈಲ್ ಕೊಡಬೇಕಾ, ಏನು ಮಾಡಬೇಕು? ಆ ಜನಗಳಿಗೆ ಇವರು ಎಲ್ಲಿ ಮಣ್ಣು ಮಾಡಿಬಿಡ್ತಾರೆ, ಬರ್ನ್ ಮಾಡಿಬಿಡ್ತಾರೆ, ನಾನು ಒಳಗೋಗ್ಬೇಕು ಅಂತ ಆತಂಕ ಇದೆ. ಇಲ್ಲಿ ಇವರು ಸೆಲ್ಫಿ ಕೇಳ್ತಾ ಇದ್ದಾರೆ, ಇವ್ರು ನಗ್ತಾ ಇಲ್ಲ. ಏನು ರೀ ಮುಸ್ಡಿ ಹಿಂಗೆ ಮಾಡ್ಕೊಂಡಿದ್ದೀರಾ, ಒಂಚೂರು ನಗ್ರಿ. ಯಾವ ಸೀಮೆ ಹೀರೋ ಒಂದು ಸೆಲ್ಫಿ ಕೊಡ್ತಾ ಇಲ್ಲ ಅಲ್ವಾ? ಅಲ್ಲಿ ಅವನ ಗೆಳೆಯನ್ನ ಬರ್ನ್ ಮಾಡ್ತಿದ್ದಾರೆ. ಕಲಾವಿದರ ಇದು ಪರಿಸ್ಥಿತಿ, ಇದು ಕಲಾವಿದರ ಪರಿಸ್ಥಿತಿ ನೋಡಿ. ಆ ಕಲಾವಿದರು ಇದು ಯಾಕೆ ಸನ್ನಿವೇಶ ಹೇಳಿದೆ ಅಂದರೆ, ಅದೆಲ್ಲ ಮರೆತು ಹಾಡ್ತಾ ಇದ್ರಲ್ಲ, ಅದು ನನಗೆ ಇದನ್ನು ಇನ್ಸಿಡೆಂಟ್ ಹೇಳಲಿಕ್ಕೆ ನೆನಪಾಯಿತು. ಇದೇ ಕಲಾವಿದರ ಜೀವನ ಅಲ್ವಾ? ಇರಲಿ, ಸಮಾಜ ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು, ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೋಬೇಕು. ಆಗಲೇ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ದುಃಖ ಪಡಬೇಡಿ, ಎಲ್ಲರೂ ಒಂದು ದಿನ, ಹೋದವರೆಲ್ಲ ಒಳ್ಳೆಯವರು, ಹರಸು ಹಿರಿಯರು ಅಲ್ವಾ? ಅವರ ಸವಿಯ ನೆನಪೆ ನಾವು ಉಳಿದೆವು ಕಿರಿಯರು. ಹೆಣ್ಣುಗಳ ಮೆರವಣಿಗೆ ಏನು ಸಂದರ್ಭ ಏನದು? ಏನೇ ಕಷ್ಟ, ನೋವು, ಸಾಂಸಾರಿಕ ಜೀವನ ಆಗಿರಬಹುದು, ಸಾಮಾಜಿಕ ಜೀವನ ಆಗಿರ್ಬೋದು, ಏನೇ ಇದ್ರೂ ನಾವು ಒಂದು ಸಾಧನೆ ಮಾಡಲೇಬೇಕು ಅನ್ನೋ ಹಠ ಹೆಣ್ಣಿಗಿರುತ್ತೆ ನೋಡಿ. ನಿಮ್ಮ ಹಾಡು ಆ ಉತ್ಸಾಹ ಬರಬೇಕು ಅಂದರೆ ಇನ್ನೊಂದು ಮನೆ ಜಾಸ್ತಿ ತಗೊಂಡು ಹಾಡಿದರೆ ಚೆನ್ನಾಗಿರ್ತಿತ್ತೇನೋ ಅನ್ನೋ ಭಾವನೆ ಕೂಡ ಸರಿ. ಯಾಕೆಂದರೆ ನಿಮಗೆ ಕಂಫರ್ಟಬಲ್ ಝೋನಲ್ಲಿ ಹಾಡಿದಾಗ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಸರಿ ಆಗುತ್ತೆ. ಇಲ್ಲಾಂದರೆ ಅದನ್ನು ಸ್ವಲ್ಪ ಅದನ್ನು ಇಳಿಸಿದಾಗ ನಿಮ್ಮ ಭಾವನೆಗಳು ಇಳಿತಾ ಹೋಗ್ತವೆ ಅಲ್ವಾ? ಹೇಗೆ ನಾವು ಕಾನ್ಫಿಡೆಂಟನ್ನು ಅಂದ್ಕೊಂಡು ಅಷ್ಟು 100% ಅಂದ್ಕೊಂಡು ಅದರಲ್ಲಿ 90% ಹಾಡ್ತಾ ಹೋದರೆ ಹೇಗೆ ಅನಿಸುತ್ತೆ ಅಲ್ವಾ? ಆಗ ಆ ಹಾಡಿನ ಭಾವನೆಗಳೇ ಬರಲಿಕ್ಕೆ ಸಾಧ್ಯ ಆಗಲ್ಲ. ಯಾವಾಗಲೂ ನಾವು ಅದನ್ನು ಒಂದು ಪಿಚ್ಚಿಂಗ್ ಅನ್ನೋದು ಅದಕ್ಕೇ ಹೇಳೋದು. ಆ ಪಿಚ್ಚಿಂಗಲ್ಲಿ ಅದನ್ನು ಹಾಡಿದಾಗ ಅದು ಸ್ಪಷ್ಟವಾಗಿ ಅದ್ರ ಏನು ಭಾವನೆ ಇದೆ, ಅದರಲ್ಲಿ ಏನೇನು ಕೇಳಿಸ್ಬೇಕೋ ಅದನ್ನೆಲ್ಲ ಕೇಳಿಸ್ಬೋದು. ಹಾಗಾಗಿ ಮ್ಯಾಮ್ ಹೇಳಿದ ರೀತಿಯಲ್ಲಿ ಕೂಡ ಒಂದು ಅವ್ರು ಹೇಳಿದ್ದು ಒಳ್ಳೆ ಪಾಯಿಂಟ್ ಹೇಳಿದ್ರು. ಇನ್ನು ಸಾಹಿತ್ಯದ ದೃಷ್ಟಿನಲ್ಲಿ ಆ ಸಾಹಿತ್ಯ ಭಾವನೆ ಅರ್ಥ ಮಾಡಿಕೊಂಡಾಗ ಇದೆಲ್ಲ ಬೇಕಾಗುತ್ತೆ. ಅದನ್ನು ನಾನು ನೋಟಿಸ್ ಮಾಡಿದೆ. ಚೆನ್ನಾಗಿದೆ, ಹಾಡು ಚೆನ್ನಾಗಿದೆ, ಹಾಡಿನ ಸಾಹಿತ್ಯ ಚೆನ್ನಾಗಿದೆ, ಹಾಡುಗಾರಿಕೆನೂ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಬಟ್ ಈ ಸಣ್ಣ ಪುಟ್ಟದನ್ನೆಲ್ಲ ರಿಪೇರಿ ಮಾಡ್ಕೋತಾನೆ ಇರಬೇಕು. ನಿಮಗೆ ಗೊತ್ತಿರಬೇಕು, ರಂಗಭೂಮಿಯಲ್ಲಿ ಹಾಡೋರಿಗೆ ಅದ್ರ ಬಗ್ಗೆ ತುಂಬ ಅದರ ಗಮನ ಹರಿಸಲೇಬೇಕು ನೀವು. ಇಲ್ಲ ಸರ್, ಆ್ಯಕ್ಚುಲಿ ನಾನು ಬೆಳಗ್ಗೆ ಇದನ್ನು ಜಿ ಸ್ಕೇಲಲ್ಲೇ ಪ್ರಾಕ್ಟೀಸ್ ಮಾಡಿದೆ ಮ್ಯಾಮ್. ಆಮೇಲೆ ಅದು ಯಾಕೋ ತುಂಬ ಡ್ರೈ ಆಗ್ತಾ ಬಂತು. ನಾನು ಅದೇ ಆ ವಿಚಾರ ಕೇಳಿದ್ಮೇಲೆ ಸೊ ಹಾಗಾಗಿ ಗಂಟ್ಲು ಒಣಗಕ್ಕೆ ಶುರು ಆಯಿತು ನೀರು ಕುಡಿದ್ರು ಕೂಡ. ಸೊ ರಿಸ್ಕ್ ಆಗೋದು ಬೇಡ, ಮತ್ತು ನಾನು ಜಿ ತೊಗೊಂಡೇನಾದರೂ ಕ್ರ್ಯಾಕ್ ಆಗಿಬಿಟ್ರೆ ಮತ್ತೆ ಇದಾಗ್ಬಿಟ್ರೆ ಎಫೆಕ್ಟ್ ಆಗೋದು ಬೇಡ, ಇರೋದ್ರಲ್ಲಿ ನಾನು ಇದನ್ನು ಮ್ಯಾನೇಜ್ ಮಾಡೋಣ ಅಂತ ನೋಡಿದ್ರಿ. ಆದರೆ ಮೆರವಣಿಗೆ ಕಾಣಬೇಕಲ್ಲ ಅಲ್ಲಿ. ಹೌದು, ಇಲ್ಲ ಮ್ಯಾನೇಜ್ ಅನ್ನೋದಕ್ಕಿಂತ ಸರ್ ಅದಕ್ಕೆ ನಾನು ಸ್ವಲ್ಪ ಮಟ್ಟಿಗಾದರೂ ನ್ಯಾಯ ಕೊಡಬೇಕು.
ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಮನೆ ಕಡಿಮೆ ಮಾಡಿದೆ ಮ್ಯಾಮ್. ಕ್ಷಮೆ ಇರಲಿ ಮ್ಯಾಮ್. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ನಿಮ್ಮ ಒಡಲಲ್ಲೇ ಇಷ್ಟು ನೋವಿಟ್ಕೊಂಡು ಬಂದು ಬದ್ಧತೆಯಿಂದ ನೀವು ಈ ವೇದಿಕೆ ಮೇಲೆ ಈ ಹಾಡನ್ನು ಆಡಿದ್ರಲ್ಲ, ಆ ಧೈರ್ಯಕ್ಕೆ ನಿಮಗೆ ಮೆಚ್ಚಬೇಕು. ನಿಜಕ್ಕೂ ನೋವಿದ್ದರೂ ಸಹ ನೀವು ಅದನ್ನು ವ್ಯಕ್ತಪಡಿಸದೆ ಕಡೆಯವರೆಗೂ ನಿಮ್ಮ ಹಾಡನ್ನು ಭಾಳ ಅಚ್ಚುಕಟ್ಟಾಗಿ ಆಡಿದಿರಿ. ಒಂದಲ್ಲ ಒಂದು ದಿನ ಈ ನೆಲದ ಹೆಣ್ಣುಗಳು ಮೆರವಣಿಗೆ ಹೊರಡುತ್ತಾರೆ ಅಂದರೆ ಏನೋ ಒಂದು ರೀತಿ ಏನೋ ಒಂದು ಭಾವನೆ ಇರಬೇಕಲ್ಲ, ಹೆಣ್ಣಿನ ತುಮಲ ಒಂದು ಮನಸ್ಸಲ್ಲಿದ್ದು ಏನೋ ಇನ್ನಷ್ಟು ಬೇಕು ಅಥವಾ ಇನ್ನಷ್ಟು ಸಾಧನೆ ಮಾಡಬೇಕಂತನೋ ಅಥವಾ ನಾವು ಹೆಣ್ಣು ಶೋಷಣೆಗೆ ಒಳಗಾಗಿದ್ದಾಳಂತನೋ, ಒಂದಲ್ಲ ಒಂದಿನ ನಾವು ಎದ್ದೇಳ್ತೇವೆ, ನಾವು ಹೋಗ್ತೇವೆ, ಮೆರವಣಿಗೆ ಮಾಡ್ತೇವೆ, ಅಥವಾ ನಮ್ಮ ಹಕ್ಕುಗಳನ್ನು ದಕ್ಕಿಸ್ಕೊಳ್ತೇವೆ ಅನ್ನೋ ಅರ್ಥ ಇರ್ತಕ್ಕಂಥದ್ದು. ಆ ಚರಣದಲ್ಲೂ ಅದೇ ಇರಬೇಕಲ್ಲಮ್ಮ. ಅದು ಆ ಚರಣದಲ್ಲಿ ಏನಿದೆ ಹೇಳಿ, 2ನೇ ಚರಣದಲ್ಲಿ ಅದು ದೇಹವ ಮುಚ್ಚಿದ ಎಲ್ಲವ ಕಳಚಿ ಬಿಡಿಸಿಕೊಳ್ಳುತ್ತಾರೆ, ಬಂಧನ ಬಿಡಿಸಿಕೊಳ್ಳುತ್ತಾರೆ, ಹೊಸ ನದಿಯ ಹುಡುಕುತ್ತಾ ಹುಡುಕುತ್ತಾ ಸಾಗುತ್ತಾರೆ, ಹೊಸ ನದಿಯ ಹುಡುಕುತ್ತಾ ಸಾಗುತ್ತಾರೆ, ಮೆರವಣಿಗೆ ಹೊರಡುತ್ತಾರೆ, ಮೆರವಣಿಗೆ ಹೊರಡುತ್ತಾರೆ. ನಿಜ. ಅಂದರೆ ಇನ್ನಷ್ಟು ಏನೋ ಭಾವನೆಗಳು ಹೆಣ್ಣಿನ ಮನಸ್ಸಲ್ಲಿ ಇದೆ ಅಂತ ಈ ಹಾಡಿನ ಮುಖಾಂತರ ನೀವು ತೋರಿಸ್ಕೊಟ್ಟಿದ್ರಿ. ಚೆನ್ನಾಗೂ ಹಾಡಿದಿರಿ. ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೋವಿಂದಮ್ಮ, ಗೌತಮಿ. ಓಕೆ, ಸ್ಟೇ ಸ್ಟ್ರಾಂಗ್. ಒಳ್ಳೆಯದಾಗಲಿ. ಓಕೆ, ಗಾಡ್ ಬ್ಲೆಸ್. ಇವತ್ತು ಸೆಮಿಫಿನಾಲೆನಲ್ಲಿ ಅಫ್ಕೋರ್ಸ್ ಎಲ್ಲರೂ ಇಂಡಿವಿಜುವಲ್ ಆಗಿ ಬಂದು ಹಾಡಿದ್ದಾರೆ, ಎಲ್ಲರೂ ಇಷ್ಟಪಟ್ಟಿದ್ದೀರಿ. ಈಗ ಕಹಾನಿ ಮೇ ಟ್ವಿಸ್ಟ್ ಅಂದರೆ ರೌಂಡ್ 2 ಇದೆ. ಡ್ಯೂಯೆಟ್ ಪರ್ಫಾರ್ಮೆನ್ಸ್ಗೆ ನಮ್ಮ ಸ್ಪರ್ಧಿಗಳು ಸಜ್ಜಾಗಿದ್ದಾರೆ. ಈಗ ಯಾರು ಬರ್ತಿದ್ದಾರೆ ವೇದಿಕೆ ಮೇಲೆ, ಈ ಡ್ಯೂಯೆಟ್ ನೋಡೋದು ಹೇಗಿರುತ್ತೆ, ಕೇಳೋದಕ್ಕೆ ಹೇಗಿರುತ್ತೆ ನೋಡೋಣವಾ? ಹಾಗಿದ್ರೆ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಸಚಿನ್, ಶೇಖರ್ ಹಾಗೂ ಗಿರೀಶ್ ಆನ್ ಸ್ಟೇಜ್ ಪ್ಲೀಸ್. ಎಲ್ಲಿಗೆ ಬಂತು ಸಂಗಯ್ಯ ಕೇಳೋಣ. ಕಾನ್ ಕಾನ್ ಒತ್ತಿ ಒತ್ತಿ ಬೆಳಕಿನ ಸೈಸದ ಗೂಬೆ ಮುತ್ತಿ, ಕಾನ್ ಕಾನ್ ಒತ್ತಿ ಒತ್ತಿ ಬೆಳಕಿನ ಸೈಸದ ಗೂಬೆ ಮುತ್ತಿ, ದೀಪಾರ್ತು ಅಯ್ಯೋ ಕತ್ಲು ಅಯ್ಯೋ ಗ್ರಾಚಾರ್ ವೈತಲ್ಲಪ್ಪ, ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ. ಹರಿಶ್ಚಂದ್ರ ಕಾಡಿಗೆ ಹೋದ ಸೀತಾ ಮಾತೆ ಭೂಮಿ ಹೊಕ್ಳು, ಹರಿಶ್ಚಂದ್ರ ಸುಡ್ಗಡ್ಗೋದ ಸೀತಾ ಮಾತೆ ಭೂಮಿ ಒಕ್ಲು, ಧರ್ಮರಾಯ ಕಾಡಿಗೆ ಬಿದ್ದ ಎಲ್ಲಿಗೆ ಬಂತು ಸಂಗಯ್ಯ, ಧರ್ಮರಾಯ ಕಾಡಿಗೆ ಬಿದ್ದ ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ. ಕಾನ್ ಕಾನ್ ಒತ್ತಿ ಒತ್ತಿ ಬೆಳಕನ್ನು ಸಹಿಸದ ಗೂಬೆ ಮುತ್ತಿ, ಕಾನ್ ಕಾನ್ ಒತ್ತಿ ಒತ್ತಿ ಬೆಳಕನ್ನು ಸಹಿಸದ ಗೂಬೆ ಮುತ್ತಿ. ಹೊಟ್ಟೆಗನ್ನ ಸಿಕ್ಕಂಗಿಲ್ಲ, ಮರ್ಯಾದೇನು ಉಳಿಯಂಗಿಲ್ಲ, ಹೊಟ್ಟೆಗನ್ನ ಸಿಕ್ಕಂಗಿಲ್ಲ, ಮರ್ಯಾದೇನು ಉಳಿಯಂಗಿಲ್ಲ, ಜೀವ ಉಳಿಸ ಕಬರ ಒಂದೇ ಎಲ್ಲಿಗೆ ಬಂತು ಸಂಗಯ್ಯ, ಜೀವ ಉಳಿಸೋ ಕಬರ ಒಂದೇ ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ. ಕಾನ್ ಕಾನ್ ಒತ್ತಿ ಒತ್ತಿ ಬೆಳಕನ್ನು ಸಹಿಸದ ಗೂಬೆ ಮುತ್ತಿ, ಕಾನ್ ಕಾನ್ ಒತ್ತಿ ಒತ್ತಿ ಬೆಳಕನ್ನು ಸಹಿಸದ ಗೂಬೆ ಮುತ್ತಿ, ಎಲ್ಲಿಗೆ ಬಂತು ಸಂಗಯ್ಯ,
ಎಲ್ಲಿಗೆ ಬಂತು ಸಂಗಯ್ಯ 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 ಎಲ್ಲಿಗೆ ಬಂತು ಸಂಗಯ್ಯ. ಕಾನ್ ಒತ್ತಿ ಒತ್ತಿ ಬೆಳಕನ್ನು ಸಹಿಸದ ಗೂಬೆ ಮುತ್ತಿ ಅಯ್ಯೋ ಕತ್ಲು ಅಯ್ಯೋ ಪ್ರಚಾರ ವೈತಲ್ಲಪ್ಪ ಹಾಗೂ ಹೀಗೂ ಸೆಮಿಫಿನಾಲೆವರೆಗೂ ಬಂತೋ ಸಂಗಯ್ಯ ಫೈನಲಿ. ಹಾ, ನೀವಿಬ್ಬರನ್ನ ಈ ಥರ ನೋಡಿ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು. ನಿಮಗೆ ನಾನು ಈ ಕಡೆ ನೋಡ್ಬೇಕಾ ಈ ಕಡೆ ನೋಡ್ಬೇಕಾ ಏನೂ ಗೊತ್ತಾಗ್ತಾ ಇಲ್ಲ ನನಗೆ. ಬಟ್ ಎಲ್ಲರಿಗೂ ಒಂದು ನೆನಪಿರಲಿ, ನಾನು ಇದನ್ನು ಈ ಮುಂಚೆ ಹೇಳಬೇಕಿತ್ತು. ಆನ್ ದಿ ಹೋಲ್ ಆ್ಯಸ್ ಅ ಪರ್ಫಾರ್ಮೆನ್ಸ್ ಅಫ್ಕೋರ್ಸ್ ನಮ್ಮ ತೀರ್ಪುಗಾರರು ಜಡ್ಜ್ ಮಾಡ್ತಾರೆ, ಬಟ್ ಇಂಡಿವಿಜುವಲಿನೂ ಜಡ್ಜ್ ಮಾಡ್ತಾರೆ ಅನ್ನೋದು ನೆನಪಿರಲಿ. ಓಕೆ, ಥ್ಯಾಂಕ್ ಯು. ಅರ್ಚನಾ ಮ್ಯಾಮ್, ಇದು ತುಂಬ ಒಳ್ಳೆ ಈ ಕಾನ್ಸೆಪ್ಟು ನನಗೆ ಬಹಳ ಇಷ್ಟ ಆಯಿತು. ಡ್ಯುಯೆಟ್ ಹಾಡೋದು, ಒಟ್ಟಿಗೆ ಹಾಡೋದು. ಯಾಕಂದರೆ ಆವಾಗ ನಮಗೆ ಒಟ್ಟಿಗೆ ಹಾಡಿದಾಗ ಯಾರ ವಾಯ್ಸಿನ ತೂಕ ಹೇಗಿದೆ, ಆಮೇಲೆ ಯಾರ ವಾಯ್ಸಲ್ಲಿ ಏನು ನುಡಿತಾ ಇದೆ ಅನ್ನೋದು ಇನ್ಸ್ಟೆಂಟ್ಲಿ ಗೊತ್ತಾಗತ್ತೆ. ಆಮೇಲೆ ಅವರು ಒಟ್ಟಿಗೆ ಹಾಡುವಾಗ ಅವರ ಕಂಪ್ಯಾಟಬಿಲಿಟಿ ಹೇಗಿದೆ ಅನ್ನೋದು ಕೂಡ ಗೊತ್ತಾಗತ್ತೆ. ನೀವು ಇನ್ನೊಬ್ರೇನೋ ತಪ್ಪು ಮಾಡಿದ ಒಂಚೂರು ತಪ್ಪು ಆಗ್ತಾಯಿದೆ ಅನ್ನುವಾಗ ನೀವು ಅದನ್ನು ಹಿಡಿತದಲ್ಲಿ ತೊಗೊಂಡು ಹಾಡ್ತೀರಾ ಅಥವಾ ನೀವು ಎಡು ಬಿಡ್ತೀರಾ, ಅದೆಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಇದು ನಿಮ್ಮನ್ನು ವೇದಿಕೆ ಮುಂಬರುವ ದಿನಗಳಲ್ಲಿ ದೊಡ್ಡ ದೊಡ್ಡ ವೇದಿಕೆಗಳಿಗೆ ಇವಾಗಲೇ ತಯಾರು ಮಾಡ್ತಾ ಇದೆ ಈ ವೇದಿಕೆ ಅಲ್ವಾ? ತುಂಬ ಚೆನ್ನಾಗಿತ್ತು, ವೆರಿ ಎಂಟರ್ಟೈನಿಂಗ್. ನಿನಗೆ ಕಿವಿ ಹಿಂಡಿ ನಾನು ಬುದ್ಧಿ ಹೇಳಲ್ಲ, ಈಗ ತಪ್ಪು ಮಾಡಿದ್ರು ಲಿರಿಕ್ಸ್ ಮಾಡಿದ್ರು ಪರವಾಗಿಲ್ಲ, ಮೈಕಿಂದ ಡಿವಿಯೇಟ್ ಆಗಬೇಡ. ಕಾನ್ ಕಾನ್ ಒತ್ತಿ ಒತ್ತಿ ಬೆಳಕನ್ನು ಸಹಿಸದ ಗೂಬೆ ಮುತ್ತಿ ಎಲ್ಲಿಗೆ ಬಂತು ಸಂಗಯ್ಯ. ಇವನ್ ಮೈಕ್ ಇಲ್ಲೇ ಇರುತ್ತೆ, ಹಾಡು ಹೇಳುವಾಗ ಹಿಂಗೆ ಹಿಡ್ಕೊಂಡು ಹಾಡ್ತಾ ಇರ್ತಾನೆ. ಲಾಸ್ಟಲ್ಲಿ 2 ವರ್ಡ್ ಮಾತ್ರ ಹಂಗೆ ಹೇಳಿದೆ ನೀನು, ಕೊನೆ ಪಲ್ವಿ ಹಾಡ್ತಾ. ತವ್ರು ತಗೋಬೇಕಾಗಿತ್ತು ಮ್ಯಾಮ್, ನಾವು ತಗೊಂತಾರೇನೋ ಅಂತ ಹಿಂಗೆ ತಿರುಗಿದೆ. ಹೌದಾ? ಅದು ಲಾಸ್ಟ್ ಮೂಮೆಂಟಲ್ಲಿ ಏನೇನು ಚೇಂಜ್ ಹಂಗಾರೆ ನಿನಗೆ ಕಿವಿ ಹಿಂಡ್ತೀನಿ. ನಾವೆಲ್ಲ ಅದು ಕಂಟಿನ್ಯೂಟಿ ಹಾಡ್ಕೊಂಡು ಹೋಗ್ಬೇಕಾಗಿತ್ತು. ಸೊ ಅದಕ್ಕೆ ಕಂಟಿನ್ಯೂಟಿ ಪಿಚ್ ಏನಾದ್ರು ಮಿಸ್ ಹೊಡೆಯುತ್ತೆ. ಏನೇ ಕನ್ಫ್ಯೂಷನ್ ಇರಲಿ ಗಿರೀಶ, ಮೈಕು ಬಾಯಿ ಹತ್ರನೇ. ಮೈಕ್ ಇರೋದೇನಕ್ಕೆ? ಬಾಯಿ ಹತ್ರ ಇಟ್ಕೊಂಡು ಹಾಂ, ಹಾಡೋಕ್ಕೆ ಮಾತಾಡೋಕ್ಕೆ. ಸೊ ನಿನ್ನ ಮೈಕ್ ಒಂದು ಕಡೆ, ನಿನ್ನ ಬಾಯಿ ಒಂದು ಕಡೆ ಇದ್ರೆ ಏನು ಪ್ರಯೋಜನ ಅಲ್ವಾ? ಏನೇ ಆಗಲಿ ಮೈಕ್ ಯಾವಾಗಲೂ ಬಾಯಿ ಹತ್ರನೇ ಇಟ್ಕೊ, ಆಯಿತಾ? ಇದೇನೋ ಸ್ಟ್ಯಾಂಡ್ ಮೈಕು ಅಂತಿದ್ದಿದ್ರೆ ಓಕೆ, ನೀನು ಈಚೆ ತಿರುಗ್ತೀಯ, ನೀನು ಇಡೀ ಸ್ಟ್ಯಾಂಡನ್ನು ಈ ಕಡೆ ಎಳ್ಕೊಳಕ್ಕಾಗಲ್ಲ. ಹ್ಯಾಂಡ್ ಮೈಕ್ ಅಲ್ವಾ? ಇಬ್ಬರು ಅದ್ಭುತವಾಗಿ ಹಾಡಿದ್ರಿ. ಹರಿಶ್ಚಂದ್ರ ಸುಡ್ಗಡ್ಗೋದ ಸೀತಾ ಮಾತೆ ಭೂಮಿ ಒಕ್ಲು ಧರ್ಮರಾಯ ಕಾಡಿಗೆ ಬಿದ್ದ ಎಲ್ಲಿಗೆ ಬಂತು ಸಂಗಯ್ಯ. ಧರ್ಮರಾಯ ಕಾಡಿಗೆ ಬಿದ್ದ ಎಲ್ಲಿಗೆ ಬಂತು ಸಂಗಯ್ಯ ಎಲ್ಲಿಗೆ ಬಂತು ಸಂಗಯ್ಯ ಎಲ್ಲಿಗೆ ಬಂತು ಸಂಗಯ್ಯ. ತುಂಬ ಚೆನ್ನಾಗಿ ಹಾಡಿದ್ರಿ, ವೆರಿ ಗುಡ್. ಈ ಫಾಸ್ಟ್ ಟೆಂಪೋದಲ್ಲಿ ಇಷ್ಟೊಂದು ವರ್ಡ್ಸು, ಹಾಂ, ಇವಾಗ ಯಾಕೆ ಯಾರಿಗೂ ಏನು ಮರ್ತೋಗ್ಲಿಲ್ಲ? ಮ್ಯಾಮ್ ಆ್ಯಕ್ಚುಲಿ ಇದು ನಾವಿಬ್ಬರು 5 ಮಿನಿಟ್ಸಲ್ಲಿ ಅಷ್ಟೇ ಕಲ್ತಿದ್ದು. ಇವಾಗ ನೋಡಿದ್ರಾ? ಈಗ ಅಷ್ಟೇ ಕಲ್ತಿದ್ದು. ಒಬ್ಬರೇ ಹಾಡಿ ಅಂದರೆ ಮೋಸ್ಟ್ಲಿ ಎಲ್ರಿಗೂ ಪುಕ್ಲು. ಈ ಪಕ್ಕದಲ್ಲಿ ಒಂದು ಇರುತ್ತಲ್ಲ ಧೈರ್ಯಕ್ಕೆ ಯಪ್ಪ ಅಂತ. ಈ ಕತ್ಲಲ್ಲಿ ಹೋಗ್ರಿ ಒಬ್ಬರೇ ಅಂದರೆ ಹೆದರ್ಕೊಂಡು ಯಾರೋ ಒಬ್ರನಿಗೆ ಕೈ ಹಿಡ್ಕೊಂಡು ಹೋಗ್ತಾರಲ್ಲ, ಹಾಗೆ ಸಕ್ಕದಾಗಿ ಹಾಡಿದ್ರಿ, ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ಸಾಮಾನ್ಯವಾಗಿ ಒಂದೊಂದು ಹಾಡನ್ನು ಆಯ್ಕೆ ಮಾಡ್ಕೊಂಡಾಗ ಒಬ್ಬೊಬ್ಬರದ್ದು ಒಂದೊಂದು ಸ್ಕೇಲಲ್ಲಿ ಹಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಈ ಸ್ಕೇಲಲ್ಲಿ ನಾನು ಹಾಡಿದ್ರೆ ಅದು ನನಗೆ ಸರಿ ಅನಿಸ್ತಾ ಇರುತ್ತೆ. ಕಂಫರ್ಟ್ ಝೋನ್ ಅದು ಕೆಲವರಿಗೆ. ಈ ಥರ ಹಾಡಬೇಕಾದ್ರೆ ಯಾರಾದರೂ ಒಬ್ಬರು ಕಾಂಪ್ರಮೈಸ್ ಆಗಲೇಬೇಕಾಗುತ್ತೆ, ಹೌದಲ್ಲ? ಇಲ್ಲ ಕಡಿಮೆಲ್ಲಿ ಆಡಬೇಕಾಗುತ್ತೆ, ಇಲ್ಲ ಜಾಸ್ತಿಲಿ ಆಡಬೇಕಾಗುತ್ತೆ. ಈಗ ನಾನು ನಿಮಗೆ ಕೇಳೋದು, ಯಾರಿಗೆ ಆ ಥರ ಸಮಸ್ಯೆ ಆಯಿತು? ರೇಂಜಲ್ಲಿ ಸ್ವಲ್ಪ ತಿಣ್ಕಾಡಿದ್ದು ನೀನೆ. ಅದು ಅದಕ್ಕೆ ಗಿರೀಶ್ ಏನು ಮಾಡ್ದ, ಐ ತಗೊಂಡ, ಆಮೇಲೆ ನೀನು ಆರಾಮಾಗಿ ನಾನು ಲೋಲಲ್ಲಿ ಹಾಡ್ಕೊಳ್ತೀನಿ ಬಿಡಪ್ಪ ಅಂತೇಳಿ ಸ್ಕ್ವೇರ್ ಶಾಟ್ ಹೊಡ್ಕೊಂಡು ನಿಂತ್ಕೊಂಡೆ ಆ ಕಡೆ. ಅದೇ ಸರ್, ಹಿಂಗೆ ಆಗ್ಬಾರ್ದು ಅಂತೆಲ್ಲ ಲಾಸ್ಟ್ ಚರಣದಲ್ಲಿ ನಾನು ತೊಗೊಂಡಿದ್ದ ಈ ತಗೊಂಡೆ ಡಿವೈಡ್ ಮಾಡ್ಕೊಂಡ್ವಿ. ಅದು ಬೇಕದು, ಅದು ಅದೇ ಈ ಏನು ಬ್ಯೂಟಿ ಅನ್ನೋದು ಅಲ್ವಾ, ಜೊತೆಲಿ ಹಾಡೋ ಬ್ಯೂಟಿ. ನನಗೆ ಈ ಹಾಡು ಕೇಳಿದಾಗ SG ಸಿದ್ಲಿಂಗಯ್ಯನವರು ಎಸ್ ಸರ್ ಅಲ್ವಾ, ಹೌದು, ಅದ್ಭುತವಾದ ರಚನೆ ಇದು. ನಾನು ಇದೇ ಶೈಲಿನಲ್ಲಿ ನಾನು ಒಂದು ಹಾಡು ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತದು. ಇದು ಕಾನ್ ಕಾನ್ ಒತ್ತಿ ಒಂತಿ ಅಂತ ಹಾಡ್ತಾರಲ್ಲ, ಕಾಲ್ ಕಾಲ್ ಒತ್ತಿ ಒತ್ತಿ ದೊಡ್ಡೋರಿಂದೆ ಸುತ್ತಿ ಸುತ್ತಿ ಬಡವರ ಬದುಕು ಹಿಂಗ್ಯಾಕಾಯ್ತೋ ಲಿಂಗಯ್ಯ
ಲಿಂಗಯ್ಯ. ಕಮ್ಮಿ ಸಾಲಕ್ಕೆ ಭಾರಿ ಬಡ್ಡಿ, ಬಡ್ಡಿಗೆ ದುಡಿದು ಆದ ಕಡ್ಡಿ, ಬಡ್ಡಿ ಮನ್ನಾ ಅನ್ನೋದು ಸುಳ್ಳು ನಿಂಗಯ್ಯ. ಈ ಥರದೊಂದು ಹಾಡು ಕೇಳಿದ್ದೆ ನಾನು. ಬಟ್ ಇದು ಮೂಲ ಅಂತ ಗೊತ್ತಾಯಿತು. ಬಹುಶಃ ಅದನ್ನು ಇನ್ಸ್ಪಿರೇಷನ್ಸ್ ತೊಗೊಂಡು ಹಾಡುಗಳನ್ನ ಬರೆದಿರ್ತಾರೆ ಈ ಥರದ್ದು. ಬಟ್ ಮೂಲ ಹಾಡು ಬರೆದಂಥ ಕವಿಗೆ ಅವ್ರಿಗೆ ದೊಡ್ಡ ನಮಸ್ಕಾರ. ಅದ್ಭುತವಾದ ಹಾಡು. ನೀವಿಬ್ಬರಿಗೂ ಕೂಡ ಧನ್ಯವಾದಗಳು. ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್, ಈ ಹಾಡು ಮೊದಲು ಯಶವಂತ್ ಅಳಿಬಂಡಿ ಅವರು ತುಂಬ ಫೇಮಸ್ ಮಾಡಿದರು. ಇಲ್ಲಿ ನೀವು ಸಂಗಯ್ಯ ಸಂಗಯ್ಯ ಅಂತ ಇದ್ರಲ್ಲ, ಅವರು ಕಾನ್ ಕಾನ್ ಒತ್ತಿ ಒತ್ತಿ ಕಾನ್ ಕಾನ್ ಒತ್ತಿ ಒತ್ತಿ ಅಂತ ಅದು ಮೇಯ್ನ್ ಇಟ್ಕೊಂಡಿದ್ರು. GS ಸಿದ್ಧಲಿಂಗಯ್ಯ ಅವ್ರದ್ದು ರಚನೆ ಇದು. ಸುಮಾರು 40 ವರ್ಷಗಳ ಹಿಂದೆಯಿಂದನೂ ಅವರು ಹಾಡಿದರು. ಬೆಂಗಳೂರಿಗೆ ಬಂದಾಗ ಧಾರವಾಡದಿಂದ ಅಳಿಬಂಡಿಯವರು ಅವ್ರದ್ದು ಹಿಟ್ ಸಾಂಗ್ ಅಂದರೆ ಯಾವ ವೇದಿಕೆನಲ್ಲಾದರೂ ಇದೆ, ಗೊತ್ತಾಯ್ತಾ. ಆಮೇಲೆ ಈಗ ಮೃತ್ಯುಂಜಯ ದೊಡ್ಡವಾಡವರು ಅದನ್ನು ಸ್ವಲ್ಪ ಟ್ಯೂನ್ ಚೇಂಜ್ ಮಾಡಿಕೊಂಡು ಬೇರೆ ಥರ ಮಾಡಿದ್ದಾರೆ. ಹೌದು ಸರ್. ಬಟ್ ತುಂಬ ಫೇಮಸ್ ಹಾಡೋದು ಯಶವಂತ ಅಳಿಬಂಡಿ ಅವ್ರದ್ದು. ಅವ್ರನ್ನ ನೆನೆಸ್ಕೊಳ್ಬೇಕು. ಪಂಚಮ ಅಳಿಬಂಡಿ ಇದ್ದಾರಲ್ಲ ಅವ್ರ ತಂದೆಯವರು. ಹಾಗಾಗಿ ಅವ್ರಿಗೊಂದು ಜೋರು ಚಪ್ಪಾಳೆ ಬರಲಿ. ಹಿಂದೆ ಅವರು ಈ ಹಾಡನ್ನು ತುಂಬ ಪ್ರಖ್ಯಾತ ಮಾಡಿದರು. ಒಳ್ಳೆಯದಾಗಲಿ ಇಬ್ಬರಿಗೂ. ಓಕೆ, ಸೆಮಿಫಿನಾಲೆವರೆಗೂ ಬಂದಿದ್ದೀರಿ. ಇನ್ನೊಂದು ಹೆಜ್ಜೆ ಫಿನಾಲೆಗೆ. ಹೌದಕ್ಕ. ಎಕ್ಸೈಟ್ಮೆಂಟ್ ಇದೆಯಾ? ತುಂಬ ಇದೆ. ಓಕೆ, ನಿಮ್ಮನ್ನ ನಾನು ಫಿನಾಲೆನಲ್ಲಿ ನೋಡೋದಕ್ಕೆ ನನಗೂ ಎಕ್ಸೈಟ್ಮೆಂಟ್ ಇದೆ. ವಿಲ್ ಸಿ. ಗುಡ್ ಲಕ್ಸ್, ಅಷ್ಟು ಮಾತ್ರ ಹೇಳಬಲ್ಲೆ ಇವಾಗ. ಗುಡ್ ಲಕ್ಸ್. ಸೆಮಿಫಿನಾಲೆನಲ್ಲಿ ತಾವೆಲ್ಲರೂ ನೋಡ್ತಿದ್ದೀರಿ, ಒಬ್ರಿಗಿಂತ ಒಬ್ಬರು ಎಷ್ಟು ಸೊಗಸಾಗಿ ಹಾಡ್ತಿದ್ದಾರೆ. ಇನ್ನು ಡ್ಯೂಯೆಟ್ ರೌಂಡ್ ಬೇರೆ ಇದೆ, ಮತ್ತಷ್ಟು ಹಾಡುಗಳು ಈ ವೇದಿಕೆ ಮೇಲೆ ಬರೋದಿದೆ. ಇದನ್ನೆಲ್ಲ ನೋಡಬೇಕಂದ್ರೆ ನೀವೇನು ಮಾಡಬೇಕು? ಗಾನಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮವನ್ನು ತಪ್ಪದೇ ನೋಡಬೇಕು ನಾಳಿನ ಸಂಚಿಕೆಯಲ್ಲಿ. ಹಾಗಿದ್ರೆ ಮತ್ತೆ ಸಿಗೋಣ. ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ